ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಎಂಟರ್ಪ್ರೈಸಸ್ ಶಿವಮೊಗ್ಗ ಕಡೆಯಿಂದ ವೀರೇಶ್ ಮಾತಾಡ್ತಾ ಇದ್ದೀನಿ. ನಾನು ಇನ್ನೂ ಹೇಳಿದ್ದೆ, ಒಂದು 15 ವರ್ಷ ಒಂದು ಆರ್ಗಾನಿಕ್ ಅಗ್ರಿಕಲ್ಚರ್, ನಾನ್ ಪಾಯ್ಸನ್ ಅಗ್ರಿಕಲ್ಚರಲ್ಲಿ ಸೇವೆ ಮಾಡ್ತಾ ಇದ್ದೀನಿ 15 ವರ್ಷದಿಂದ. ಮತ್ತು ಹ್ಯೂಮನ್ ಹೆಲ್ತ್ ಬಗ್ಗೆ ಮೇಲೂ ತುಂಬ ಸರ್ವಿಸ್ ಮಾಡ್ತಾ ಇದ್ದೀನಿ. ಈಗ ನಾವು ಏನು ಒಂದು ಕೇರಾಮೃತ್ ನೈಸರ್ಗಿಕ ಮಳೆಗೆ ಆರೋಗ್ಯದ ಕಡೆಗೆ ಒಂದು ನಡಿಗೆ, ಈ ಒಂದು ವಿಚಾರವಾಗಿ ಈ ಶಾಪನ್ನು ನಾವು ತೆರೆದಿದ್ದೀವಿ. ಇದರಲ್ಲಿ 30 ಥರ ಉತ್ಪನ್ನಗಳಿದೆ. ಬಹಳ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ಎಲ್ಲರಿಗೂ ಅವಶ್ಯಕತೆ ಇರೋಂಥ ಪ್ರಾಡಕ್ಟ್ಸ್ ಇದೆ. ಆ ಒಂದು ಉತ್ಪನ್ನಗಳ ಬಗ್ಗೆ ಎವ್ರಿ ಡೇ ಒಂದೊಂದು ವಿಡಿಯೋನ ಕಂಪ್ಲೀಟ್, ಅದರ ಬಗ್ಗೆ ಏನು ಒಂದು ಕ್ವಾಲಿಟಿ ಇದೆ, ಅದರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನಿದೆ, ಅದ್ರದ್ದು ಬೆನಿಫಿಟ್ ಏನು, ನಾವು ನಿಮ್ಮ ಮುಂದೆ ತರ್ತೀವಿ. ಈಗ ನಾನು ಒಂದು ವಿಶೇಷವಾದ ವಿಚಾರನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈಗ ಆರೋಗ್ಯ ಎಂಟರ್ಪ್ರೈಸಸ್, ಆರೋಗ್ಯನ ಒಂದು ಗುರಿ ಇಟ್ಕೊಂಡು ಬಂದಿರೋಂಥ ಒಂದು ಸಂಸ್ಥೆ. ಓಕೆ, ನಾನು ಯಾವಾಗೂ ಎಲ್ಲರಿಗೂ ಒಂದು ವಿಚಾರ ಕೇಳ್ತಾ ಇದ್ದೆ ಕಾರ್ಯಕ್ರಮಗಳಲ್ಲಿ. 40-50 ವರ್ಷದಿಂದ ಜನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು ಅಥವಾ ರೋಗದ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಜನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದಾರೆ, ರೋಗದ ಬಗ್ಗೆ ಮಾತಾಡ್ತಾ ಇದಾರೆ. ಅಂದ್ರೆ 40-50 ವರ್ಷದಿಂದ ಯಾವುದ್ರ ಬಗ್ಗೆ, ಆರೋಗ್ಯದ ಬಗ್ಗೆನೋ ರೋಗದ ಬಗ್ಗೆನೋ ಅಂತ ಕೇಳಿದ್ರೆ ಎಲ್ಲರೂ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ರು ಸಾರ್ ಅಂತ ಹೇಳ್ತಾರೆ. ಸಾರಿ, 40-50 ವರ್ಷದಿಂದ ಜನ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ರೋಗದ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ರೋಗ ಬಹಳ ವಿರಳ ಇತ್ತು. ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿ 1,000 ಜನ ಇದ್ರೆ, 40-50 ವರ್ಷದಿಂದ ಹಳ್ಳಿಯಲ್ಲಿ 1,000 ಜನ ಇದ್ರೆ, ಒಂದು 2-5 ಜನ ಆರೋಗ್ಯ ಸರಿ ಇಲ್ಲ ಅನ್ನೋದು ಕಷ್ಟ, ಅಥವಾ ಒಬ್ಬರಿಗೆ ನಾವು ಹೇಳ್ಬೋದು. ಇನ್ನು ಉಳಿದ್ರೆ ಎಲ್ಲರೂ ಅಷ್ಟು ಅದ್ಭುತವಾಗಿ ಆರೋಗ್ಯವಾಗಿತ್ತು. ಆಸ್ಪತ್ರೆ ಅಂದ್ರೆ ಅವತ್ತು ಬಹಳ ಅಪರೂಪ, ಜನ ಆಸ್ಪತ್ರೆಗೆ ಹೋಗುದು. ತಾಲೂಕಿಗೆ ಒಂದು ಆಸ್ಪತ್ರೆ ಇತ್ತು, ಹಳ್ಳಿಗೆ ಒಂದು ಆಸ್ಪತ್ರೆ ಇರಲಿಲ್ಲ ಅಂದು ಅಲ್ವಾ. ಅವತ್ತು ಜನ ರೋಗದ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ? ರೋಗ ವಿರಳ ಇತ್ತು. ಇವತ್ತು ಎಲ್ಲರೂ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ? ಆರೋಗ್ಯ ಬಹಳ ವಿರಳ ಇದೆ. ಈಗ ಒಂದು ಊರಲ್ಲಿ 1000 ಜನ ಇದ್ರೆ ಏನೂ ತೊಂದರೆ ಇಲ್ಲಪ್ಪ ಅಂತ ಹೇಳೋರು ಒಬ್ರು ಇಲ್ಲ. ನಾನು ಎಲ್ಲರನ್ನೂ ಸೇರಿಸಿ, ನಾವು ಏನೇ ಮಾತಾಡಿದ್ರು ನಮ್ಮನ್ನು ಸೇರಿಸೇ ಮಾತಾಡ್ತೀನಿ. 1,000 ಜನ ಇದ್ರೆ ಹಳ್ಳಿ ಮನೆಯಲ್ಲಿ ನಾನು 100% ಚೆನ್ನಾಗಿದ್ದೇನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಪೇಟೆ ಇರಲಿ ಹಳ್ಳಿ ಇರಲಿ, ಹಂಗಾಗಿ ನಾನು ಯಾವಾಗ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೇನೆ. ಹಿಂದೆ ಬುದ್ಧ ಅವರ ಸಮಯದಲ್ಲಿ ಸಾವಿಲ್ದಾರ ಮನೆಗೆ ಹೋಗಿ ಸಾಸಿವೆ ಕಾಳು ತನ್ನಿ ಅಂತ ಹೇಳ್ತಾರೆ ಒಂದು ಹೆಣ್ಮಗಳಿಗೆ. ಆ ಸ್ಟೋರಿ ಇವತ್ತು ಏನಾರ ನಡೆದ್ರೆ ರೋಗ ಇಲ್ಲದ, ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳೋಣ. ಇವತ್ತು ಬುದ್ಧ ಆ ಹೆಣ್ಮಗಳು ತನ್ನ ಮಗು ಸತ್ತು ಹೋಗಿರೋ ಮಗು ತಗೊಬಂದು ಜೀವದಾನ ಮಾಡಿ ಅಂತ ಕೇಳಿದ್ರೆ, ರೋಗ ಇಲ್ಲದೆ ಇರೋ ಮನೆಗೆ ಹೋಗಿ ಸಾಸಿವೆ ಕಾಳು ತಾರಮ್ಮ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ವಿಚಾರಕ್ಕೆ ನಾವು ಇವತ್ತು ಬಂದು ನಿಂತಿದ್ವಿ. ಸಾವಿಲ್ದೇ ಇರೋ ಮನೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಬಟ್ ಇವತ್ತು ರೋಗ ಇಲ್ಲದೆ ಇರೋ ಮನೆ ಸಾಧ್ಯನೇ ಇಲ್ಲ ಅಂತ ಈಗ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತೆಲ್ಲರೂ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ? ಆರೋಗ್ಯ ಬಹಳ ವಿರಳ ಇದೆ. ರೋಗ ಎಲ್ಲಿ ಬೇಕಾದ್ರೂ ತುಂಬಿ ತುಳುತ್ತಾ ಇದೆ, ಬಟ್ ಆರೋಗ್ಯ ಬಹಳ ವಿರಳ ಇದೆ. ಇವತ್ತು ಎಲ್ಲರೂ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಬೆಳಗ್ಗೆ ವಾಕ್ ಹೋಗೋದಿರ್ಬೋದು ಆರೋಗ್ಯಕ್ಕೋಸ್ಕರ, ಎಕ್ಸಸೈಸ್ ಇರ್ಬೋದು ಆರೋಗ್ಯಕ್ಕೋಸ್ಕರ, ಜಿಮ್ ಇರ್ಬೋದು ಆರೋಗ್ಯಕ್ಕೋಸ್ಕರ, ಧ್ಯಾನ ಇರ್ಬೋದು ಆರೋಗ್ಯಕ್ಕೋಸ್ಕರ, ಆರ್ಗ್ಯಾನಿಕ್ ಫುಡ್ನ ಸರ್ಚ್ ಮಾಡೋದಿರ್ಬೋದು ಆರೋಗ್ಯಕ್ಕೋಸ್ಕರ. ನಾವು ಯಾವ ಭಾಗದಲ್ಲಿ ನೋಡಿದ್ರು ಸಹಿತ ರಾತ್ರಿ 10 ಗಂಟೆ ಮೇಲೆ ಟಿವಿಯಲ್ಲಿ ನೋಡಿದ್ರೆ ಹೊಟ್ಟೆ ಕರಗಿಸೋದು ಹೆಂಗೆ, ಅದಕ್ಕೆ ಹೆಂಗೆ, ಇದಕ್ಕೆ ಹಿಂಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಇವತ್ತು ಆರೋಗ್ಯದ ಕಡೆಗೆ ಮುಖ ಮಾಡಿ ನಿಂತಿದೆ. ಯಾಕೆ? ರೋಗ ಹೇರಳವಾಗಿದೆ, ಆರೋಗ್ಯ ವಿರಳವಾಗಿದೆ. ಹಿಂದೆ ಆರೋಗ್ಯ ಹೇರಳವಾಗಿತ್ತು, ರೋಗ ವಿರಳವಾಗಿತ್ತು. ಯಾವುದು ವಿರಳ ಇದೆ ಅಂದ್ರೆ ಕಡಿಮೆ ಇದೆ, ಅದ್ರ ಬಗ್ಗೆ ಜನ ಹೆಚ್ಚಿಗೆ ಮಾತಾಡ್ತಾರೆ. ಇದು ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಇವತ್ತು ಆರೋಗ್ಯ ವಿರಳ ಆಗಿದೆ, ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ಯಾಕಂದ್ರೆ ಯಾವುದನ್ನು ಬೇಕಾದ್ರೂ, ಎಷ್ಟು ಕೋಟಿ ಬೇಕಾದ್ರೂ ಕೊಟ್ಟು ತಗೊಳ್ಬಹುದು, ಆರೋಗ್ಯನ ಕೊಳ್ಳಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ಲು, ರಿಲಯನ್ಸ್ ಅಂಬಾನಿ ಅವರು ತಮ್ಮ ಮಗನ ವಿಚಾರ ಹೇಳಿ ಕಣ್ಣೀರು ಹಾಕಿದ್ರು. ಅವ್ರ ಮನೆನೇ 1,500 ಕೋಟಿ ಇದೆ. ಎಷ್ಟು? 15,000 ಕೋಟಿನೇನೋ, 1,500 ಕೋಟಿ ಮನೆ ಇದೆ ಅಂಬಾನಿ ಅವ್ರದ್ದು. ಬಟ್ ಆರೋಗ್ಯ ಅಂತ ಬಂದಾಗ ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇರಲ್ಲ. ಅದನ್ನ ಸಂಪಾದನೆ ಮಾಡಬೇಕಾಗುತ್ತೆ. ಆ ಸಂಪಾದನೆಗೆ ನಿರಂತರ ಒಂದು ಶ್ರಮ ಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ಒಂದೇ ಒಂದು ಟಿಪ್ಸ್ ಇದ್ದು ಎಲ್ಲರಿಗೂ, ಈಗ ನನಗೆ ಮಾತ್ರ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರನ ಸ್ವಲ್ಪ ಪುನಃ ನಾವು ಕೇಳಿದಾಗ ಅದ್ರ ಮೇಲೆ ಗಮನ ಬರುತ್ತೆ ಅನ್ನೋದಷ್ಟೇ ವಿಚಾರ ಇರೋದು. ಸಣ್ಣ ಒಂದು ಟಿಪ್ಸ್ ಏನಪ್ಪ ಅಂದರೆ, ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ.
ಕಡಿಮೆ ತಿನ್ನೋದೇ ಇವತ್ತು ಆರೋಗ್ಯಕ್ಕೆ ಒಂದು ಮೂಲ. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಮೊದಲನೇದಾಗಿ ಕಡಿಮೆ ತಿನ್ಬೇಕು, ಒಳ್ಳೆ ಆಹಾರ ತಿನ್ಬೇಕು, ಪೋಷಕಾಂಶ ಭರಿತ ಆಹಾರ, ಮತ್ತೆ ಕಡಿಮೆ ತಿನ್ಬೇಕು. ಈ ಎರಡು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು ಹಿಂದೆ ಉಪವಾಸ ಇದ್ದು ಸಾಯರಿದ್ರು. ಒಂದು 50 ವರ್ಷ 60 ವರ್ಷ 70 ವರ್ಷದಿಂದ ಬಡತನ ತುಂಬಾ ಇತ್ತು. ಇವತ್ತು ಉಂಡು ಸಾಯರೇ ಬಹಳ ಇದ್ದಾರೆ. ಉಂಡು ಹೆಚ್ಚಿಗೆಯಾಗಿ ರೋಗ ಬಂದು ಸಾಯರೇ ಇದ್ದಾರೆ. ಬಿಟ್ರೆ ಉಪವಾಸ ಇದ್ದು ಸಾಯರು ಸಮಾಜದಲ್ಲಿ ಯಾರೂ ಇಲ್ಲ ಸ್ನೇಹಿತರೆ. ನನ್ನ ಒಂದು ಅನುಭವದಲ್ಲಿ ಹೇಳ್ತೇನೆ, ಉಪವಾಸ ಇದ್ದು ಸಾಯರು ಯಾರು ಇಲ್ಲ. ಇವತ್ತು ಉಪವಾಸ ಇದ್ರೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋದೊಂದು ಭರವಸೆ ಎಲ್ಲರಿಗೂ ಇದೆ. ಉಂಡು ಸಾಯರು ಎಲ್ಲರೂ ಇರೋದ್ರಿಂದ ಕಡಿಮೆ ಊಟ ಮಾಡೋದ್ರ ಕಡೆಗೆ ನಮ್ಮ ಗಮನ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಸೇಲ್ಸ್ ಬೇರೆ, ಸೇವೆ ಬೇರೆ. ನಾನೇನು ಹೇಳ್ತೀನಿ, ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಸೇಲ್ಸ್ ಅಂದ್ರೇನು, ಸೇವೆ ಅಂದ್ರೇನು. ನಾವೀಗ ಥ್ರೂ ಆರೋಗ್ಯ ಎಂಟರ್ಪ್ರೈಸಸ್ ಒಂದು ಸರ್ವಿಸ್ ಓರಿಯೆಂಟೆಡ್ ಒಂದು ವಿಚಾರನ ನಾವು ಮುಂದೆ ಇಟ್ಕೊಂಡು ಕೆಲವು ವಿಚಾರನ ಹಂಚ್ಕೊಳ್ತಾ ಇದ್ದೀವಿ. ಕಡಿಮೆ ಉಣ್ಣೋದು ಬಹಳ ಮುಖ್ಯ ಇರೋದು. ಅದನ್ನ ತುಂಬಾ ದೊಡ್ಡ ವಿಚಾರ ಆಗುತ್ತೆ. ನಾನು ಮುಂದೆ ಹೇಳಕ್ ಹೋದ್ರೆ ಅದ್ರ ಬಗ್ಗೆನೇ ಮತ್ತೆ ವಿಡಿಯೋ ಪ್ರತಿಯೊಂದಕ್ಕೂ ವಿಡಿಯೋ ಮಾಡೋಣ. ನಾನೀಗ ಏನ್ ಹೇಳ್ತಾನಪ್ಪ ಅಂದ್ರೆ, ಇವತ್ತಿನ ಒಂದು ಸೂಕ್ಷ್ಮ ಏನು, ಆರೋಗ್ಯವಾಗಿರ್ಬೇಕಾದ್ರೆ ಸೂಕ್ಷ್ಮ ಏನಪ್ಪಾ ಅಂತಂದ್ರೆ, ಹೆಚ್ಚಿಗೆ ದುಡಿಬೇಕು, ಕಡಿಮೆ ಖರ್ಚು ಮಾಡಬೇಕು. ಹೆಚ್ಚಿಗೆ ದುಡಿಬೇಕು, ಕಡಿಮೆ ಖರ್ಚು ಮಾಡಬೇಕು. ಕಡಿಮೆ ತಿನ್ಬೇಕು, ಹೆಚ್ಚಿಗೆ ಖರ್ಚು ಮಾಡಬೇಕು. ತಿನ್ನೋದು ಖರ್ಚು ಮಾಡ್ದಂಗೆ ಅಂತ ಹೇಳಿ ಕೆಲವರಿಗೆ ಅರ್ಥ ಆಗದೆ ಇರ್ಬೋದು. ನಾವೇನು ಊಟ ಮಾಡ್ತೀವಿ ಅಲ್ಲಿ ಕ್ಯಾಲೋರೀಸ್ ಬರುತ್ತೆ. ಪರ್ ಡೇ ಒಬ್ಬ ವ್ಯಕ್ತಿಗೆ 2000 ಕ್ಯಾಲೋರೀಸ್ ಆಗುತ್ತೆ. ನಾವು 2000 ಕ್ಯಾಲೋರಿ ಬದಲಿ 3000 4000 5000 ಕ್ಯಾಲೋರಿ ತಿಂದು ಅದನ್ನ ಕರಗಿಸ್ಲಿಲ್ಲ ಅಂದಾಗ ಅದು ಸ್ಟೋರ್ ಆಗೇ ಆಗುತ್ತೆ ಬಾಡಿಯಲ್ಲಿ, ತೊಂದರೆ ಆಗೇ ಆಗುತ್ತೆ ಸ್ನೇಹಿತರೆ. ಈ ಒಂದು ವಿಚಾರದಲ್ಲಿ ಬಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ವಿಚಾರ ಎಷ್ಟು ಅದ್ಭುತ. ಇವತ್ತು ಆಸ್ಪತ್ರೆಗೆ ಹೋದ್ರೆ ಎಲ್ಲರಿಗೂ ಅದರ ಅರ್ಥ ಆಗುತ್ತೆ. ನೋವಿರೋರಿಗೆ ಮಾತ್ರ ಆ ನೋವು ಗೊತ್ತಾಗೋದು. ಹಂಗಾಗಿ ಆ ನೋವು ನಮಗೆ ಬರದೇ ಇರಲಿ, ಎಲ್ಲರ ಪ್ರಯತ್ನ ಇರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್.